ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೋಬನು ಬರೆದ ಪುಸ್ತಕ 13ನೇ ಅಧ್ಯಾಯ 5ನೇ ವಚನ. ನೀವು ಬಾಯಿ ಮುಚ್ಚಿ ಸುಮ್ಮನಾದರೆ ಎಷ್ಟೋ ಉತ್ತಮ, ಮೌನವೇ ನಿಮಗೆ ಜ್ಞಾನವು. ಆಮೆನ್, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ಮನುಷ್ಯರ ಜೀವನದಲ್ಲಿ ಬಹಳ ಕಠಿಣವಾದ ಒಂದು ವಿಷಯ ಅಂದರೆ ಮೌನವಾಗಿರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯಲ್ಲಿ ಹೇಳ್ತಾ ಇದೆ, ಮೌನವಾಗಿರೋದು ಬಹಳ ಉತ್ತಮ ಎಂಬುದಾಗಿ. ಯಾರಾದರೂ ನಮಗೆ ಏನಾದರೂ ಮಾತನಾಡಿದರೆ ತಕ್ಷಣ ಅವ್ರಿಗೆ ನಾವು ಉತ್ತರ ಕೊಟ್ಬಿಡಬೇಕು. ಇನ್ನು ಕೆಲವರು ಕೋಪದಲ್ಲಿ ದುಡುಕಿ ಮಾತನಾಡ್ತಾರೆ, ಇನ್ನು ಕೆಲವರು ಹತ್ತು ಮಾತಾಡ್ಬಿಡ್ತಾರೆ, ಇನ್ನು ಕೆಲವರು ಜಗಳ ಎಪ್ಸೋ ರೀತಿ ಮಾತಾಡ್ತಾರೆ. ಹಲ್ಲೆಲೂಯಾ. ಇನ್ನು ಕೆಲವರು ಬೇಡದಿರೋ ವ್ಯರ್ಥ ಮಾತುಗಳನ್ನೆಲ್ಲ ಸುರಿದು ಬಿಟ್ಟು ಕೆಲವರ ಹೃದಯವನ್ನು ಮುರಿದಾಕ್ತಾರೆ, ಕೆಲವರ ಮನಸ್ಸನ್ನು ನೋಯಿಸ್ತಾರೆ, ಇನ್ನು ಕೆಲವರು ಅನೇಕ ರೀತಿಯ ಕಠಿಣವಾಗಿ ಮಾತಾಡಿ ಅನೇಕರ ಕಣ್ಣೀರಿಗೆ ಕಾರಣರಾಗ್ತಾರೆ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವು ಬಾಯಿ ಮುಚ್ಚಿಕೊಂಡಿರೋದು ಒಳ್ಳೆಯದಂತೆ, ನಾವು ಮೌನವಾಗಿರೋದು ಉತ್ತಮ ಅಂತೆ. ಹಲ್ಲೆಲೂಯಾ. ನಾವು ಸತ್ಯವೇದವನ್ನು ಕ್ರಮವಾಗಿ ಚೆನ್ನಾಗಿ ನಾವು ಆಸೆಯಿಂದ ಓದೋದೇ ಆದರೆ ಪ್ರತಿ ವಿಷಯದಲ್ಲೂ ಪರಿಶುದ್ಧಾತ್ಮ ನಮ್ಮನ್ನು ಅಚ್ಚುಕಟ್ಟಾಗಿ ನಡೆಸ್ತಾರೆ. ಹಲ್ಲೆಲೂಯಾ. ನಾವು ಎಲ್ಲಿ ಮಾತಾಡಬೇಕು, ಎಲ್ಲಿ ಮೌನವಾಗಿರಬೇಕು, ಎಲ್ಲಿ ಸಮಾಧಾನವಾಗಿರಬೇಕು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನೋಡಿ, ಜ್ಞಾನೋಕ್ತಿಗಳಲ್ಲಿ 10ನೇ ಅಧ್ಯಾಯ 19ನೇ ವಚನ ಈ ರೀತಿಯಾಗಿರುತ್ತದೆ. ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ. ಹಲ್ಲೆಲೂಯಾ. ಮೌನಿಯು ಮತಿವಂತನಂತೆ, ಮೌನಿಯು ಜ್ಞಾನಿ. ಇನ್ನು ಮೌನವಾಗಿರೋರ ಕುರಿತು ಸತ್ಯವೇದ ಒಳ್ಳೆ ರೀತಿಯ ವಿಷಯಗಳನ್ನು ಹೇಳಿದೆ. ಹಲ್ಲೆಲೂಯಾ. ಆದರೆ ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಬೆಳಗ್ಗೆ ಪ್ರಾರಂಭ ಮಾಡಿ ಸಂಜೆವರೆಗೂ ಎಷ್ಟು ಮಾತುಗಳಪ್ಪ ಮಾತಾಡ್ತೀವಿ. ಇನ್ನು ಕೆಲವರು ಮಾತಾಡ್ತಾ ಇದ್ರೆ ಯಾವಾಗಪ್ಪ ಎದ್ದು ನಮ್ಮಿಂದ ಇವರು ದೂರ ಹೋಗ್ತಾರೆ, ನನಗೆ ತಲೆನೇ ನೋವು ಬಂತು. ಹಲ್ಲೆಲೂಯಾ. ಕೆಲವ್ರ ಬಾಯಿ ಯಾವಾಗಲೂ ವಟ 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 ಅಂತಾನೇ ಇರುತ್ತೆ, ಆದರೆ ಕೇಳೋರಿಗೆ ತಾಳ್ಮೆನೇ ಹೊರಟೋಗ್ಬಿಡುತ್ತೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ದೇವರು ನಮ್ಮ ಬಳಿ ಒಂದು ಕಾರ್ಯವನ್ನು ಬಯಸ್ತಾ ಇದ್ದಾರೆ, ಮೌನವಾಗಿರ್ಬೇಕಂತೆ. ಮೌನಿಯು ಜ್ಞಾನಿ, ಮೌನವಾಗಿರೋದು ಉತ್ತಮ, ಮೌನಿಯು ಅವನು ಮತಿವಂತ. ಹಲ್ಲೆಲೂಯಾ. ಎಷ್ಟು ಸುಂದರವಾಗಿ ವಾಕ್ಯಗಳನ್ನು ಬರ್ತಿದೆ ನೋಡ್ರಿ. ಈ ದಿನ ನಾವು ಅನೇಕರು ವ್ಯರ್ಥವಾದ ಮಾತುಗಳನ್ನು ಮಾತಾಡಿ ಅದರಿಂದ ಏನೂ ಸಾಧಿಸೋದಿಲ್ಲ. ಆದರೆ ಯಾರು ಮೌನವಾಗಿರ್ತಾರೋ ಅವರು ಎಲ್ಲ ರೀತಿಯ ಕಾರ್ಯಗಳನ್ನು ಸಾಧಿಸ್ತಾರೆ. ಒಂದು ವ್ಯಕ್ತಿ ತಾನು ಏನಾದರೂ ಸಾಧಿಸಬೇಕು ಅನ್ನೋದಾದರೆ ಫಸ್ಟು ಮಾಡೋದು ಮೌನವಾಗಿ. ನಿಮ್ಗೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಪ್ರತಿನಿತ್ಯ ನಮ್ಮೆಲ್ಲರ ಮನೆಗಳಲ್ಲಿ ನಮ್ಮ ಕಣ್ಣುಗಳ ಮುಂದೆ ನಡೆಯೋ ವಿಷಯ, ಚಿಕ್ಕ ಮಕ್ಕಳು ಏನಾದರೂ ಒಂದು ಸಾಧಿಸಬೇಕು, ಅಪ್ಪ ಅಮ್ಮನಿಂದ ಏನಾದರೂ ತಗೋಬೇಕು, ಏನಾದರೂ ಕೇಳಬೇಕು ಅಂದರೆ ಫಸ್ಟ್ ಅವರ ಹಠ ಏನು ಗೊತ್ತಾ? ಮಾತಾಡೋದಿಲ್ಲ. ಮುನ್ಸ್ಕೊಂಡು ಹೋಗಿ ಮೂಲೆಯಲ್ಲಿ ಕೂತ್ಕೊಳ್ತಾರೆ. ನಾನು ಮಾತಾಡಲ್ಲ, ನಾನು ಯಾರ ಜೊತೆಲೂ ಮಾತಾಡಲ್ಲ. ಅಲ್ಲೆಲ್ಲೋಯ್ಯ, ನಿಮ್ಮೆಲ್ಲ ತಂದೆ ತಾಯಿಗಿರುವ ನಿಮಗೆ ಅನೇಕರಿಗೆ ಇದೊಂದು ಕಾರ್ಯ ಚೆನ್ನಾಗಿ ಗೊತ್ತಿದೆ. ಫಸ್ಟ್ ಅವ್ರು ಏನು ಮಾಡಬೇಕಂದ್ರೆ, ಒಂದು ಸಾಧಿಸ್ಬೇಕು, ಏನಾದರೂ ತಗೋಬೇಕು ಅಂದರೆ ಫಸ್ಟು ಮೌನವಾಗಿ ಮುನ್ಸ್ಕೊಂಡು ಕೂತ್ಕೊಳ್ತಾರೆ. ಈ ಮೌನಕ್ಕೆ ಇನ್ನೊಂದು ಮಾತು ಮುನ್ಸ್ಕೊಂಡಾಗ ಯಾರ ಹತ್ರನೂ ಮಾತಾಡೋದಿಲ್ಲ. ಇನ್ನು ಕೆಲವರು ಮುನ್ಸ್ಕೊಂಡಾಗ ಊಟನೂ ಮಾಡೋದಿಲ್ಲ. ಹಲ್ಲೆಲೂಯಾ. ಆದರೆ ಅವ್ರ ಕಾರ್ಯ ಸಾಧಿಸೋದೆಲ್ಲಿ? ಮೌನವಾಗಿದ್ದು ಕಾರ್ಯ ಸಾಧಿಸ್ತಾರೆ. ಹಲ್ಲೆಲೂಯಾ. ಈ ಲೋಕದ ಒಂದು ಕಾರ್ಯವನ್ನು ನಾವು ಹೊಂದ್ಕೋಬೇಕು, ಸಾಧಿಸ್ಬೇಕು ಅಂದ್ರೇ ಒಂದು ಮೌನವು ಅಗತ್ಯ ಅನ್ನೋದಾದರೆ, ಪರಲೋಕದ ಕಾರ್ಯಗಳನ್ನು, ಪರಲೋಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಬೇಕಾದ್ರೆ ಈ ಲೋಕದ ಜನರ ಬಳಿ, ಲೋಕದ ವಿಷಯಗಳಲ್ಲಿ ಕೆಲವು ಬಾರಿ ನಾವು ಮೌನವಾಗಿರೋದು ಬಹಳ ಉತ್ತಮ. ಆಗ ನಾವು ಮತಿವಂತರು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ನೀವು ಮೌನವಾಗಿರಬೇಕು, ದೇವರ ಹತ್ರ ಮಾತ್ರ ಹೆಚ್ಚಾಗಿ ಮಾತಾಡಬೇಕು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಲ್ಪಡುವಂಥ ಒಂದು ಸಂದರ್ಭದಲ್ಲಿ ಪಿಲಾತನ ಬಳಿಗೆ ಜನರು ಆತನನ್ನು ಎಳೆದುಕೊಂಡು ಬಂದಾಗ ನೋಡ್ರಿ, ಪಿಲಾತನ ಅನೇಕ ಪ್ರಶ್ನೆಗಳನ್ನು ಯೇಸು ಕ್ರಿಸ್ತನ ಬಳಿ ಕೇಳ್ತಾನೆ. ಆದರೆ ಅಲ್ಲಿ ಯೇಸು ಕ್ರಿಸ್ತನ ಒಂದು ಮಾತು ಕೂಡ ಮಾತನಾಡದೆ ಮೌನವಾಗಿರ್ತಾರೆ ಎಂಬುದಾಗಿ ನಾವು ಓದುತ್ತೇವೆ. ಹಲ್ಲೆಲೂಯಾ. ಅವರು ಯಾವ ಮಾತು, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಯಾವ ಮಾತು ಮಾತಾಡೋದಿಲ್ಲ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸಿದಷ್ಟು ದಿನಾನು ನಮಗೊಂದು ಮಾದರಿಯಾಗಿದ್ದರು. ಅವರು ತೋರಿಸಿಕೊಟ್ಟು ಹೋದ ಆ ಮಾರ್ಗಗಳನ್ನು ನಾವು ಅನುಸರಿಸಿ ನಡೆದ್ರೇ ಸಾಕು, ನಾವು ಒಳ್ಳೆಯ ಒಂದು ಆಶೀರ್ವಾದವಾದ, ದೇವರಿಗೆ ಇಷ್ಟವಾದ ಒಂದು ಜೀವನವನ್ನು ನಾವು ಜೀವಿಸಬಹುದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ಆ ರೀತಿ ಒಂದು ಮಾದರಿ ನಮಗೆ ತೋರಿಸಿಕೊಟ್ಟು ಹೋಗಿರುವಾಗ, ವಾಕ್ಯಗಳಲ್ಲಿ ಇಷ್ಟು ರೀತಿಯಾಗಿ ನಮಗೆ ಬರೆದು ಕೊಟ್ಟಿರುವಾಗ, ಆ ಮೌನವನ್ನು ನಾವು ಎಷ್ಟರ ಮಟ್ಟಿಗೆ ದಿನನಿತ್ಯದ ನಮ್ಮ ಜೀವನದಲ್ಲಿ ನಾವು ಪಾಲಿಸ್ತಾ ಇದ್ದೀವಿ. ಹಾಲೆಲೂಯಾ, ಹಾಲೆಲೂಯಾ.
ಕೆಲವರಂತೂ ಸಭೆಯಲ್ಲಿ ಏನಾದರೂ ಒಂದು 10 ನಿಮಿಷ, ಕಾಲು ಗಂಟೆ ವಾಕ್ಯ ಅಧಿಕವಾಗಿ ಏನಾದರೂ ಸೇವಕರನ್ನು ಪರಿಶುದ್ಧಾತ್ಮ ನಡೆಸಿಬಿಟ್ರು ಅಂದರೆ ಅನೇಕರು ಸಭೆ ಮುಗಿದ ಕೂಡಲೇ ಸೇವಕರ ಹತ್ರನೇ ಡೈರೆಕ್ಟಾಗಿ ಹೋಗಿ, ನೀವು ಇಷ್ಟೊತ್ತು ಮಾಡಿದರೆ ಹೇಗೆ, ನಮ್ಗೆ ಆ ಕೆಲಸ ಇದೆ, ಹಾಗೆ ಹೀಗೆ ಬಾಯಿನ ದುಡುಕಿ ಅವಸರವಾಗಿ ಮಾತಾಡಿಬಿಡ್ತಾರೆ. ಹಾಲೆಲೂಯ. ಕೆಲವರಿಗೆ ಅವ್ರಿಗೆ ಏನಾದರೂ ವಿರುದ್ಧವಾಗಿ ನಡೆದು ಬಿಟ್ಟರೆ ತಕ್ಷಣ ಹೋಗಿ ಅವ್ರ ಮಾತುಗಳನ್ನೆಲ್ಲ ಸೂರಿಸಿಬಿಡ್ತಾರೆ. ಹಾಲೆಲೂಯ. ಆದರೆ ನೋಡಿ, ಯೇಸು ಕ್ರಿಸ್ತನು ಒಂದು ಕಠಿಣವಾದ ಪರಿಸ್ಥಿತಿಯಲ್ಲಿ ಇರುವಾಗಲೂ, ಅನೇಕರು ಆತನನ್ನು ನಿಂದಿಸುತ್ತಿರುವಾಗಲೂ, ದೂಷಿಸುತ್ತಿರುವಾಗಲೂ ಆತನು ಒಂದು ಮಾತು ಕೂಡ ಮಾತಾಡಲೇ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀವು ಲೋಕದಲ್ಲಿ ಮೌನವಾಗಿರೋದಕ್ಕೆ ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. ನಿಮ್ಮನ್ನು ನಿಂದಿಸೋರ ಹತ್ರ ತಿರುಗಿಸಿ ನೀವು ಏನು ಮಾತಾಡೋಕ್ಕೆ ಹೋಗಬೇಡ್ರಿ. ನಿಮ್ಮನ್ನು ಅವಮಾನ ಮಾಡೋರ ಮುಂದೆ ನೀವು ಏನು ಮಾತಾಡೋಕ್ಕೆ ಹೋಗಬೇಡ್ರಿ. ಕೆಲವರು ಬಂದು ನಿಮ್ಮ ಮೇಲೆ ಇರೋದು ಇಲ್ಲದೇ ಇರೋದು ಸುಳ್ಳನ್ನು ಅನೇಕ ಕಾರ್ಯಗಳನ್ನು ನಿಮ್ಮ ಮೇಲೆ ಹೇಳ್ತಾ ಇದ್ರು ಕೂಡ ನೀವು ದಯವಿಟ್ಟು ಕರ್ತನಾದ ಯೇಸುವಿನ ನಾಮದಲ್ಲಿ ಆತನು ಮಾಡಿದ ಹಾಗೆ ಮೌನವಾಗಿರೋದನ್ನು ನೀವು ಕಲ್ತುಕೊಳ್ಳ್ರಿ. ಯಾಕಂದರೆ ನಾವು ಯಾವಾಗ ಮೌನವಾಗಿರ್ತೇವೋ ಆಗ ದೇವರು ನಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾರೆ. ಹಾಲೆಲೂಯ. ಈ ವಾಕ್ಯ ಸತ್ಯವೇದದಲ್ಲಿ ಅನೇಕ ಬಾರಿ ಹೇಳಲ್ಪಟ್ಟಿದೆ, ಆತನು ನಿಮಗಾಗಿ ಯುದ್ಧ ಮಾಡುವ ದೇವರಾಗಿದ್ದಾರೆ. ಆದರೆ ಕೆಲವು ವೇಳೆ ಈ ಸಮಸ್ಯೆಗೆ ನಾನೇ ಪರಿಷ್ಕಾರ ಹುಡ್ಕೊಳ್ತೀನಿ, ನಾನು ಮಾತಾಡ್ತೀನಿ, ಅವ್ರ ಹತ್ರ ಹೋಗಿ ಮಾತಾಡ್ತೀನಿ, ಇವ್ರ ಹತ್ರ ಹೋಗಿ ಮಾತಾಡ್ತೀನಿ, ಅವ್ರ ಹತ್ರ ರೆಕಮೆಂಡೇಶನ್ ತಗೊಳ್ತೀನಿ, ಹಾಗೆ ಹೀಗೆ ಅಂತ ನಮ್ಮ ಬಲವನ್ನು ನಂಬಿಕೊಂಡು, ನಮ್ಮ ಜ್ಞಾನವನ್ನು ನಂಬಿಕೊಂಡು ದುಡುಕಿ ಅನೇಕ ವೇಳೆ ಅನೇಕ ಸ್ಥಳಗಳಲ್ಲಿ ಮಾತಾಡಿ ನಮ್ಮ ಹೆಸರು ಕೆಟ್ಟೋಗಿದೆ ಹೊರತು ನಮಗೆ ಎಲ್ಲಿ ಕೂಡ ನ್ಯಾಯ ಸಿಗೋದು ಕೂಡ ಇಲ್ಲ. ಹಾಲೆಲೂಯ. ಆದರೆ ಈ ದಿನ ನಿಮ್ಮಲ್ಲಿ ಏನೋ ಒಂದು ಜಯ ಬೇಕಾ, ಯಾವುದೋ ಒಂದು ಬಿಡುಗಡೆ ಬೇಕಾ, ನಿಮಗೆ ಯಾವುದರಲ್ಲೋ ಒಂದು ಕಾರ್ಯವನ್ನು ಸಾಧಿಸಬೇಕಾ, ನೀವು ಈ ದಿನ ದೇವರ ವಾಕ್ಯದಂತೆ ಎಲ್ಲಿ ಮೌನವಾಗಿರಬೇಕೋ ಆ ಮೌನಕ್ಕೆ ನಿಮ್ಮ ಬಾಯನ್ನು ಬಿಟ್ಟುಕೊಡ್ರಿ. ನೋಡ್ರಿ, ಆ ಬಾಯಿ ಒಳಗಡೆ ಇರುವ ನಾಲಿಗೆ ಬಹಳ ಚಿಕ್ಕದು, ಆದರೆ ಆ ಚಿಕ್ಕ ನಾಲಿಗೆ ಮಾತನಾಡೋ ಕೆಲವು ಮಾತುಗಳು ಅನೇಕರ ಮನಸ್ಸನ್ನು ಮುರಿದು ಹಾಕುತ್ತೆ, ಅನೇಕರ ಜೀವನಗಳನ್ನು ಕೆಡಿಸಿ ಹಾಕ್ತಾ ಇದೆ, ಅನೇಕರ ಭವಿಷ್ಯವನ್ನೇ ಹಾಳು ಮಾಡ್ತಾ ಇದೆ. ಅದಕ್ಕೆ ಆ ನಾಲಿಗೆಗೆ ಮೂಳೆ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಮೂಳೆ ಇಲ್ಲದ ಆ ನಾಲಿಗೆ ಏನು ಬೇಕಾದರೂ ಮಾತಾಡಿ ಅನೇಕ ಸಮಸ್ಯೆಗಳನ್ನು ನಮ್ಮ ಜೀವನದಲ್ಲಿ ತಂದು ಹಾಕ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಈ ದಿನ ನೀವು ಒಂದು ಅಭ್ಯಾಸ ಮಾಡಿಕೊಳ್ಳ್ರಿ, ಮೌನವಾಗಿ ಇರಬೇಕಾದ ಸ್ಥಳದಲ್ಲಿ ಮೌನವಾಗಿರೋದನ್ನು ಖಂಡಿತವಾಗಿ ಪಾಲಿಸ್ರಿ. ನೀವು ಯಾವಾಗ ಮೌನವಾಗಿರ್ತೀರೋ ನೋಡಿ, ಮೌನವಾಗಿರುವಾಗ ನಾವೇನೋ ದಡ್ರು ಅಂತಲ್ಲ, ನಾವು ಕೈಲಾಗದವರು ಅಂತಲ್ಲ, ನಾವು ಬೇರೆ ಏನು ಬಲಹೀನರು ಅಂತ ಅಲ್ಲ, ಆದರೆ ನಾವು ಮೌನವಾಗಿರುವಾಗ ನನಗಾಗಿ ಕರ್ತನು ಮಾತನಾಡ್ತಾರೆ, ನನಗಾಗಿ ಕರ್ತನು ಯುದ್ಧ ಮಾಡ್ತಾರೆ, ನನಗಾಗಿ ದೇವರು ಕಾರ್ಯವನ್ನು ಸಾಧಿಸ್ತಾರೆ. ಯಾರು ಈ ದಿನ ಈ ವಾಕ್ಯಕ್ಕೆ ಒಳಗಾಗಿ ನಿಮ್ಮನ್ನು ಮೌನವಾಗಿರೋದಕ್ಕೆ ಬಿಟ್ಟು ಕೊಡ್ತೀರೋ, ನಾನು ಯಾರಿಗೋಸ್ಕರನೂ ಎಲ್ಲಿ ಕೂಡ ನನ್ನ ವಿಷಯಗಳಿಗಾಗಿ ಹೋರಾಡೋದಿಲ್ಲ, ನಾನು ಹೋಗಿ ಕಾರ್ಯವನ್ನು ಸಾಧಿಸೋದಿಲ್ಲ, ನಾನು ಮೌನವಾಗಿರ್ತೇನೆ. ನನ್ನ ಪ್ರಾರ್ಥನೆಯ ಕೋಣೆಯಲ್ಲಿ ಮಾತ್ರ, ನನ್ನ ದೇವರ ಮುಂದೆ ಮಾತ್ರ ಇನ್ನು ಮುಂದೆ ನಾನು ಬಾಯಿ ಬಿಚ್ಚುತ್ತೇನೆ, ಸ್ತೋತ್ರ ಮಾಡೋದಕ್ಕೆ ಬಾಯಿ ಬಿಚ್ಚುತ್ತೇನೆ, ಆರಾಧಿಸುವುದಕ್ಕೆ ನನ್ನ ಬಾಯಿನ ಬಿಚ್ಚುತ್ತೇನೆ, ದೇವರ ವಾಕ್ಯಗಳನ್ನು ಓದೋದಕ್ಕೆ ಬಾಯಿ ಬಿಚ್ಚುತ್ತೇನೆ, ದೇವರನ್ನು ಮಹಿಮೆ ಪಡಿಸೋದಕ್ಕೆ ಬಾಯಿ ಬಿಚ್ಚುತ್ತೇನೆ. ಇನ್ನು ಮುಂದೆ ನನ್ನ ಮಾತುಗಳೆಲ್ಲ ದೇವರಿಗೆ ಇಷ್ಟವಾಗಿರೋ ರೀತಿ ನಾನು ಬದಲಾಯಿಸ್ಕೊಳ್ತೀನಿ. ಇನ್ನು ಹೆಚ್ಚಾಗಿ ದೇವರ ಹತ್ರ ಮಾತಾಡೋದಕ್ಕೆ ನನ್ನನ್ನು ಬಿಟ್ಟು ಕೊಡ್ತೇನೆ. ಲೋಕದ ಜನರ ಮುಂದೆ, ನನ್ನನ್ನು ಹೀಯಾಳಿಸುವವರ ಮುಂದೆ ನಾನು ಮೌನವಾಗಿರ್ತೇನೆ. ಇನ್ನು ನಾನು ಮೌನಿಯಾಗಿರೋದಕ್ಕೆ ಅಭ್ಯಾಸ ಮಾಡಿಕೊಳ್ತೀನಿ. ದೇವರು ಹೇಳುವಂಥ ಮತಿವಂತನಾಗಿ ನಾನು ಇರ್ತೇನೆ, ದೇವರು ಹೇಳುವಂಥ ಉತ್ತಮನಾಗಿ ನಾನು ಇರ್ತೇನೆ ಎಂಬುದಾಗಿ ಒಂದು ತೀರ್ಮಾನ ಈ ದಿನ ಮಾಡಿಕೊಳ್ಳ್ರಿ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಮೌನವಾಗಿರೋದಕ್ಕೆ ನಿಮ್ಮನ್ನು ಬಿಟ್ಟುಕೊಟ್ಟು ನೋಡ್ರಿ, ಇಂದಿನಿಂದ ನಿಮ್ಮ ಜೀವನ ದೇವರ ಅದ್ಭುತವಾಗಿ ಆಶೀರ್ವಾದವಾಗಿ ನಡೆಸ್ತಾರೆ. ಯಾಕಂದರೆ ನಿಮಗೋಸ್ಕರ ದೇವರು ಮಾತಾಡ್ತಾರೆ. ಹಾಲೆಲೂಯ. ದೇವರು ನಿಮಗೋಸ್ಕರ ಮುಂದೆ ಹೋಗಿ ನಿಮಗೆ ಏನು ಬೇಕೋ ಎಲ್ಲವನ್ನು ಪೂರೈಸಿ ಕೊಡ್ತಾರೆ. ನಿಶ್ಚಯವಾಗಿ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ನಂಬ್ತೇನೆ. ಈ ದಿನದಿಂದ ನೀವು ಮೌನವಾಗಿರೋದಕ್ಕೆ ಅಭ್ಯಾಸ ಮಾಡಿಕೊಳ್ತೀರಿ ಎಂಬುದಾಗಿ ಆ ರೀತಿ ನೀವು ಮಾಡಿ ನೋಡ್ರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಅನೇಕರ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಅನೇಕರಿಗೆ ಆಶ್ಚರ್ಯವಾಗ್ಬೋದು, ಇವನು ಇಷ್ಟು ಬೈತಾ ಇದ್ದೀವಲ್ಲ, ಇಷ್ಟೊಂದು ಉಗಿತಾ ಇದ್ದೀವಲ್ಲ, ಇವನು ಏನಾದರೂ ಆಯಿತು ಅಂತ ಜನರು ಆಶ್ಚರ್ಯ ಪಡ್ತಾರೆ. ಆದರೆ ನೀವು ಮಾತನಾಡೋದೇ ಇಲ್ಲ, ಅಲ್ಲಿ ಮಾತಾಡೇ ಇರೋದಿಲ್ಲ, ಆದರೆ ನಿಮಗೋಸ್ಕರ ಅಲ್ಲಿ ಕಾರ್ಯವನ್ನು ದೇವರು ಆಗಲೇ ಮಾಡಿ ಮುಗಿಸಿರ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ಅಪ್ಪ ಇವನು ಮನುಷ್ಯರ ಹತ್ರ ಮಾತಾಡಿ ಕಾರ್ಯ ಸಾಧಿಸೋನಲ್ಲ, ಇವನು ದೇವರ ಹತ್ರ ಮಾತಾಡಿ ಕಾರ್ಯ ಸಾಧಿಸುವ ವ್ಯಕ್ತಿ ಎಂಬುದಾಗಿ ನಿಮ್ಮೊಳಗಿರುವ ದೇವರನ್ನು, ನಿನ್ನೊಳಗಿರುವ ಯೇಸುವನ್ನು
ಜನರು ಗುರುತಿಸ್ತಾರೆ. ಈ ದಿನ ನಿನ್ನ ಜೀವನ, ನನ್ನ ಜೀವನ ಯಾರನ್ನು ತೋರಿಸಬೇಕು ಗೊತ್ತಾ? ನನ್ನ ಜ್ಞಾನವನ್ನು, ನನ್ನ ಒಂದು ಐಶ್ವರ್ಯವನ್ನು, ನನ್ನ ಒಂದು ಕಾರ್ಯಗಳನ್ನಲ್ಲ, ನನ್ನೊಳಗಿರುವ ಯೇಸುವನ್ನು ನಾವು ಲೋಕಕ್ಕೆ ತೋರಿಸಬೇಕು. ನನ್ನ ಕ್ರಿಯೆಗಳ ಮೂಲಕ ನಾನು ಅದನ್ನು ತೋರಿಸಿಕೊಡಬೇಕು. ಹಲ್ಲೆಲೂಯಾ. ಖಂಡಿತವಾಗಿ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯ ನಿಮಗೆ ಪ್ರಯೋಜನವಾಗಿದೆ ಎಂಬುದಾಗಿ ನಾನು ಕರ್ತನಲ್ಲಿ ನಂಬುತ್ತೇನೆ. ಕರ್ತನ ಈ ವಾಕ್ಯದಂತೆ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಒಂದು ಚಿಕ್ಕ ಮನವಿಯನ್ನು ಮಾಡಿಕೊಳ್ತೇನೆ. ಇದನ್ನು ಅನೇಕರು ಪ್ರತಿದಿನ ನೋಡ್ತಾ ಇದ್ದೀರಾ, ಇನ್ನು ಅನೇಕರು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಅನೇಕರಿಗೆ ಈ ಸತ್ಯವನ್ನು ತಲುಪಿಸಿರಿ. ಈ ಚಿಕ್ಕ ಸೇವೆಗಾಗಿ ದಯವಿಟ್ಟು ನೀವೆಲ್ಲರೂ ನಮ್ಮನ್ನು ಪ್ರಾರ್ಥನೆಯಲ್ಲಿ ಸಹಕರಿಸಿರಿ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.